ಮಂಗಳೂರು ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಬರುವ ಅಡ್ಡೂರು ಪಾಲ್ಗುನಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಸೇತುವೆ ವಿರುಗುಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಕಳೆದ ವಾರದಿಂದ ಘನವಾಹನಗಳ ಸಂಚಾರವನ್ನು ನಿಷೇಧಿಸುವಂತೆ ಜಿಲ್ಲಾಡಳಿತ ಆದೇಶ ನೀಡಿತ್ತು. ಇನ್ನು ಇದರಿಂದಾಗಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಸ್ ಸಂಚಾರಕ್ಕೆ ಅವಕಾಶ ನೀಡುವಂತೆ ಒತ್ತಾಯ ಕೇಳಿಬಂದಿತು. ಈ ವಿಚಾರದ ಕುರಿತು ಮಾತನಾಡಿದ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಆಗಸ್ಟ್ 26ರಂದು ಸೇತುವೆಯ ಸಾಮರ್ಥ್ಯ ಪರಿಶೀಲನೆ ನಡೆದು ಅವರು ವರದಿ ನೀಡಿದ ಬಳಿಕ ವಾಹನ ಸಂಚಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಭರವಸೆ ನೀಡಿದ್ದಲ್ಲದೆ ಅಲ್ಲಿಯವರೆಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಹರ್ಷವರ್ಧನ್, ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್, ಲೋಕೋಪಯೋಗಿ ಇಂಜಿನಿಯರ್ ಅಮರನಾಥ ಜೈನ್ ಸಹಿತ ಅನೇಕರು ಉಪಸ್ಥಿತರಿದ್ದರು. ಬಿಡದಾಗಿ ಬಸ್ ಮತ್ತು ಸ್ಕೂಲ್ ವಾಹನವನ್ನು ಕೊಡುವಾಗ ಒಂದು ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡಬೇಕಂತ ನಮ್ಮದು ಆಗ್ಬೋದು. ಆ ಮಕ್ಕಳು ಬ್ರಿಡ್ಜಿಯಲ್ಲಿ ನಡ್ಕೊಂಡು ಹೋಗು ಸರ್, ಆಚೆ ಈಚೆ ಹೋಗುವಾಗ ಪೂರ್ತಿ ಹೋಗಿದೆ. ನಾವು ಡೇಂಜರ್ ನಿಲ್ಲಂಗಿಲ್ಲ ಸರ್. ಆಕ್ಚುಲಿ ನಾವು ಔಟ್ ಸೈಡ್ ನಿಲ್ಬೇಕಿತ್ತು, ಗಾಡಿ ಅದ್ರ ಮೇಲೆ ನಿಲ್ಸಿದೀವಿ. ವೆರಿ ಡೇಂಜರಸ್. ಯಾಕೆ ನೋಡಿ, ಇದು ಪಾಯಿಂಟ್ ಲೋಡ್ ಡೈರೆಕ್ಟ್ ಅಲ್ಲ ಸರ್, ನೀವು ಹೇಳ್ತೀರಿ ಡೇಂಜರ್ ಅಂತ. ಆಗ ಶಾಲೆ ಮಕ್ಕಳು ಇದರಲ್ಲಿ ಆಚೆ ಈಚೆ ಹೋಗ್ತಾರೆ ಸರ್. ಅವ್ರೇನು ಸಮಸ್ಯೆ ಆಗುದಿಲ್ಲ. ನಿಲ್ಬಾರ್ದು, ಒಂದೇ ಕಡೆ ನಿಲ್ಬಾರ್ದು. ಯಾವತ್ತು ಒಂದೇ ಕಡೆ ಲೋಡ್ ಹಾಕ್ಬಾರ್ದು. ಈಗ ನೋಡಿ ತಪ್ಪು ನಾವು ಮಾಡ್ತಾರೆ. ಆದ್ರೆ ಶಾಲೆ ಮಕ್ಕಳು ಔಟ್ ಸೈಡ್ ಬಿಡಿ ನಿಲ್ಬೇಕಿತ್ತು. ಹಾಗಾದ್ರೆ ನೀವು ಅಲಕ ಬಂದ್ ಮಾಡೋದಲ್ಲ ಸರ್, ಶಾಲೆ ಮಕ್ಕಳಿಗೆ ಬರೀ. ಯಾಕೆ ಶಾಲೆ ಮಕ್ಕಳು ಇದರಲ್ಲಿ ಹೋಗುದಲ್ಲ, ನಡ್ಕೊಂಡು ಹೋಗುದು. ಆ ಕಡೆ ಬಸ್ ಇರುತ್ತೆ, ಈ ಕಡೆ ಬಸ್ ಇರುತ್ತೆ, ಅದಕ್ಕೆ ಕನೆಕ್ಟ್ ಮಾಡ್ತಾರೆ. ನಡ್ಕೊಂಡು ಹೋದ್ರೆ ಸಮಸ್ಯೆ ಇಲ್ಲ, ಒಟ್ಟಿಗೆ ನಿಲ್ಬಾರ್ದು ಅಂತ ಹೇಳಿ ಪ್ರೆಷರ್ ಬಿಡಬಾರ್ದು ಒಟ್ಟಿಗೆ. ನಡ್ಕೊಂಡು ನಿಲ್ಲುವ ಮಕ್ಕಳು ಅಲ್ಲ ಸರ್. ಗಾಡಿ ಒಂದು ರನ್ನಿಂಗ್ ಆಗುವಾಗ ಆಮೇಲೆ ಮತ್ತೆ ಬ್ಲೇಮ್ ಸ್ಟಾರ್ಟ್ ಆಗ್ತದೆ ಸರ್. ತಾವು ಮಾಡಿದ್ರೆ ಪೊಲೀಸ್ ಶಿಕ್ಷೆ ಏನಾದ್ರು ಒನ್ ವೇ ಮಾಡಿ ಸರ್. ಒನ್ ವೇ ಮಾಡಿಬಿಟ್ಟು ಏನಾದ್ರು ಒಂದೊಂದು ಗಾಡಿ ಆ ಕಡೆ ಕೆಲಸ, ಆ ರೀತಿ ಏನಾದ್ರು ಪೊಲೀಸ್ ಇಟ್ಟು ಸ್ವಲ್ಪ ದಿವಸ ಅಷ್ಟೇ ಕ್ಲಿಯರ್ ಮಾಡಿ ಪ್ರಾಬ್ಲಮ್ ಸರಿಯಾಗಿ ದುರಸ್ತಿ ಮಾಡುವ ಉದ್ದೇಶದಿಂದ ಈಗಾಗಲೇ ಇದನ್ನು ಸಂಚಾರವನ್ನು ಸ್ಥಗಿತಗೊಳಿಸಿರ್ತಾರೆ. ಲೋಕೋಪಯೋಗಿ ಇಲಾಖೆಯವರು ಈಗಾಗಲೇ ಇದನ್ನು ಘನವಾಹನವನ್ನು ಚಲಿಸೋದಾಗಿ ಅದನ್ನು ಸ್ಥಗಿತಗೊಂಡಿಸುವ ಕಾರಣ ನಮ್ಮ ಈ ಇಡೀ ಹರಿಯಂಗಳ ಗ್ರಾಮ, ಅಮ್ಮುಂಜೆ, ಬಡಗಬೇಳೂರು, ಹಂಪಾಡಿ, ಮೂಲರಪಟ್ಟಣ ಈ ಎಲ್ಲ ಭಾಗದ ಜನರಿಗೆ ಓಡಾಟಕ್ಕೆ ತುಂಬ ಅನಾನುಕೂಲವಾಗಿದೆ. ಶಾಲಾ ಮಕ್ಕಳಿಗೆ, ದಿನನಿತ್ಯ ಕೆಲಸಗಾರರಿಗೆ. ಹಾಗಾಗಿ ನಾವು ಈಗಾಗಲೇ ಎಲ್ಲ ಇಲಾಖೆಗಳಿಗೆ ಇದರ ಬಗ್ಗೆ ವಿಷಯವನ್ನು ತಿಳಿಸಿದಾಗ ಈಗ ಕಮಿಷನರ್ ಅವರು ಹಾಗೂ ಉನ್ನತ ಎಲ್ಲ ಅಧಿಕಾರಿಗಳು ಈಗ ಈ ಭಾಗಕ್ಕೆ ಬಂದು ಪರಿಗಣನೆಯನ್ನು ಮಾಡಿದ್ದು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ಈ ಜಾಗದಲ್ಲಿ ಇದ್ದರು. ಎಲ್ಲ ನಾವು ಇದರ ಬಗ್ಗೆ ಮುಂದಿನ ಕ್ರಮ ಏನು ಎಂದು ಕೇಳಿದಾಗ, ಮುಂದೆ ಇದನ್ನು ದುರಸ್ತಿಪಡಿಸುವವರೆಗೆ ಯಾವುದೇ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ, ನಾವು ದುರಸ್ತಿಪಡಿಸ್ತೇವೆ ಎನ್ನುವಂಥ ಒಂದು ಭರವಸೆ ಮಾತ್ರ ಕೊಟ್ಟಿದ್ದಾರೆ. ಅಲ್ಲ, ದುರಸ್ತಿ ಯಾವಾಗ? ಈಗ ತಿಂಗಳು ನಿಖರತೆಯನ್ನು ಕೂಡ ಇಲಾಖೆ ಕೊಡ್ತಾ ಇಲ್ಲ. ಇದನ್ನು ಆದಷ್ಟು ಬೇಗ ಗಂಭೀರವಾಗಿ ಪರಿಗಣಿಸಿಕೊಂಡು ಇಲಾಖೆ ಈ ಗ್ರಾಮದ ಸಂಪರ್ಕವನ್ನು ಮರುಜೋಡಣೆ ಮಾಡಬೇಕೆಂದು ನಾವು ಕೇಳಿಕೊಳ್ತಾ ಇದ್ದೇವೆ ಅವರಲ್ಲಿ. ನಾವು ಈಗ ತುಂಬ ಭರವಸೆ ಇಟ್ಕೊಂಡಿದ್ದೇವೆ. ಇವತ್ತು ಇಲ್ಲಿ ಬಂದಂಥ ಅಧಿಕಾರಿಗಳು ನಮಗೆ ಒಂದು ಉತ್ತಮವಾದ ನಿರ್ಧಾರವನ್ನು ಕೈಗೊಳ್ತಾರೆ ಎನ್ನುವಂಥದ್ದು. ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಆಗಮಿಸುತ್ತಾರೆ ಎನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಬಂದು ಇಲ್ಲಿ ಸೇರಿದ್ದೇವೆ. ಅವರು ಬಂದಿಲ್ಲ. ಆದರೂ ಮೊನ್ನೆ EDC ಅವರು ಸಭೆಯನ್ನು ಕರೆದು ಇದರ ಬಗ್ಗೆ ನಾವು ನಿಖರತೆಯ ವರದಿಯನ್ನು ತರಿಸಿಕೊಂಡು ನಿಮಗೆ ಮಂಗಳವಾರ ದಿನ ಹೇಳ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಈವರೆಗೆ ಯಾವುದೇ ರೀತಿಯ ಪೂರ್ಣತೆ ಆಗಲಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಈ ಗ್ರಾಮದ ಎಲ್ಲ ಜನರ ಕಷ್ಟಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಇದನ್ನು ಈ ಜಿಲ್ಲಾಡಳಿತ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತ ಹರಿಯಂಗಳ ಗ್ರಾಮ ಪಂಚಾಯತ್ ವತಿಯಿಂದ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜನರಿಗೆ ಹಳ್ಳಿ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ತುಂಬ ತೊಂದರೆ ಆಗಿದೆ. ಅದೇ ರೀತಿ ಶಾಲೆಗೆ ಹೋಗುವ ಈ ಊರಿನ ಸಮೀಪದ ಊರಿನವರಿಗೆಲ್ಲ ತುಂಬ ತೊಂದರೆ ಆಗಿದೆ. ಆದರೆ ನಮಗೆ ಅದಕ್ಕೆ ಏನಂತ ಹೇಳಿದ್ರೆ, ನಮಗೆ ಅಲ್ಲಿ ಕೂಡಲೇ ನಮಗೆ ಹೋಗಬೇಕು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಕಾನೂನು ತಜ್ಞರ ಹತ್ರ ಅದಕ್ಕೆ ಮಾಹಿತಿ ತೆಗೆದುಕೊಂಡ ನಂತರ ನಾವು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಂತ. ಹಾಗಾಗಿ ಈಗ DC ಅವರು ಬರ್ತಾರಂತೆ, ಆಮೇಲೆ ಅದಕ್ಕೆ ಇಲ್ಲಿ ಅದನ್ನು ನೋಡಲಿಕ್ಕೆ ಯಾರು ಬರ್ತಾರಂತೆ. ಅವ್ರು ಬಂದು ತಜ್ಞರ ಸರಿ ಬರ್ತಾರೆ. ಅವ್ರು ಬಂದ ನಂತರ ಏನಂತ ನಾವು
ಮುಂದಿನ ಯಾವ ರೀತಿ ನಾವು ಅದಕ್ಕೆ ವಿಷಯದ ಬಗ್ಗೆ ನಾವು ಹೋರಾಟ ಮಾಡೋದು ಅಥವಾ ಏನಂತ ನಾವು ಇನ್ನೂ ಮುಂದೆ ನಾವು ತೀರ್ಮಾನ ಕನಮೋಣಕ್ಕೆ ನಿಷೇಧಿಸಲಾಗಿದೆ ಎಂಬ ಒಂದು ಕಮಾನನ್ನು ಹಾಕಿದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಯಾಕೆಂದರೆ ಆಚೆ ಕಡೆಯಿಂದ ಬಸ್ಸಲ್ಲಿ ಬರುವವರಿಗೆ, ಶಾಲಾ ಮಕ್ಕಳಿಗೆ ಮತ್ತು ಭಕ್ತಾದಿಗಳಿಗೆ ಆಚೆ ಈಚೆ ಹೋಗುವವರಿಗೆ ತೊಂದರೆ ಆಗ್ತದೆ. ಅದನ್ನು ಈಗ ಇವತ್ತು ಪೊಲೀಸ್ ಕಮಿಷನರ್ ಬಂದಿದ್ದರು, ಅವರಿಗೆ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಯಾಕೆಂದರೆ ಅಷ್ಟು ಅಪಾಯ ಇದ್ದರೆ ಈ ರೀತಿ ನಡ್ಕೊಂಡು ಹೋಗೋದು ಅಪಾಯ ಅಂತ ಲೆಕ್ಕ ಆಗ್ತದೆ. ಅದಕ್ಕಾಗಿ ನಾನು ಅವರಿಗೆ ಆ ವಿಷಯದಲ್ಲಿ ಮನವರಿಕೆ ಆದರೆ ಅವರು ನಾಳೆ ಇಲ್ಲದ್ರೆ ನಾಳೆದು ಬೇರೆ ಒಂದು ತಂಡ ಬರ್ತದೆ, ಆ ತಂಡ ಅದನ್ನು ನೋಡಿ ಅದರ ನಂತರ ಯಾವ ಡಿಸೈಡ್ ಮಾಡಬೇಕಂತ ಹೇಳಿದ್ದಾರೆ. ಈಗ DC ಬರ್ತಾರಾ? ಈಗ DC ಬರ್ತಾರೆ. ಓಕೆ. DC ಅವರು ಮೇಲೆ ಬಂದು ನೋಡಿ ಹೋಗ್ತಾರೆ. ಆದರೆ ತಜ್ಞರು ನಾಳೆ ಇಲ್ಲದ್ರೆ ನಾಂದು ಬರ್ತಾರೆ. ಅವರು ಬಂದು ಮಿಷನ್ ಹಾಕಿ ಬ್ರಿಡ್ಜ್ ಅಡಿಯ ಕುಂದ ಹೇಗೆ ಉಂಟಂತ ನೋಡ್ತಾರೆ. ಯಾಕಂದರೆ ಅಡಿ ಕುಂದದಲ್ಲಿ ಏನು ಡ್ಯಾಮೇಜ್ ಆಗಲಿಲ್ಲ ಅಂತ ಹೇಳುವುದು, ಮೇಲೆ ಡ್ಯಾಮೇಜ್ ಆಗಿದೆ. ಅದು ಅಡಿಗಟ್ಟಿದೆ ಅಂತ ಹೇಳಿ ಅಡಿ ಗಟ್ಟಿದೆ, ಅದ್ರ ಮರಳಿನ ಸ್ವಲ್ಪ ತೆಗೆದು ಸ್ವಲ್ಪ ಇದಾಗಿದೆ ಅಷ್ಟೇ, ಅದರಲ್ಲಿ ಬೇರೆ ಆಗಲಿಲ್ಲ ಅಂತ ಹೇಳುವುದು. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.